ಕೇಂದ್ರ ಸರ್ಕಾರ ನಿನ್ನೆಯಿಂದಲೇ ಪೆಟ್ರೋಲ್ದು ದೇಶಾದ್ಯಂತ ಪೆಟ್ರೋಲ್ ದರವನ್ನು ಲೀಟ್ರಿಗೆ ₹3.27 ಹಾಗೂ ಡೀಸೆಲ್ ಬೆಲೆನ ಲೀಟ್ರಿಗೆ ₹3.15 ಜಾಸ್ತಿ ಮಾಡಿದೆ. ಜನಕ್ಕೇನು ಅದ್ರ ಎಫೆಕ್ಟ್ ಗೊತ್ತಿಲ್ಲ. ಇವತ್ತು ಮಧ್ಯರಾತ್ರಿಯಿಂದ ಬೆಂಗಳೂರು ಎಲ್ಲ ಕಡೆ ಗೊತ್ತಾಗಿದೆ. ಖಾಸಗಿ ಬಸ್ ಮಾಲೀಕರು ಸಿಡಿದದ್ದು ಅವರು ಅನಿವಾರ್ಯ, ಏನು ಮಾಡೋಕ್ಕಲ್ಲ. ಸ್ವಲ್ಪ ಪಾಪ ಅನಿಸುತ್ತೆ, ಯಾಕೆಂದರೆ ಖಾಸಗಿ ಬಸ್ ನಡೆಸೋದು ಕಷ್ಟ ಇದೆ. ಅವರು %21 ಜಾಸ್ತಿ ಮಾಡಿದ್ದಾರೆ ಬಸ್ ಪ್ರಯಾಣದಲ್ಲ. ಅಂದರೆ ಬರೀ ಬಸ್ ಪ್ರಯಾಣದ ಒಂದಲ್ಲ, ಖಾಸಗಿ ಬಸ್ ಬಿಡೋಪ್ಪರೆ, ನಾವು ಗೌರ್ಮೆಂಟ್ ಬಸ್ ಹತ್ತೀವಿ, ಯಾಕೆ ಇವ್ರು ಹಿಂಗೆ ಹೇಳ್ತಾರೆ, ಹಿಂಗೆ ಫ್ರೀ ಬಸ್ ಐತೆ ಹುಡುಗಿ ನೋಡ್ಕೊಂಡು ನಾವು 10 ಬಸ್ ಅಂತಂದರೆ ಅದಷ್ಟೇ ಅಲ್ಲಪ್ಪ, ಅಷ್ಟೇ ಅಲ್ಲ. ಈಗ ಬಸ್ ಪ್ರಯಾಣ ಜಾಸ್ತಿ ಮಾಡಿ ಸಾಗಾಣಿಕೆ ವೆಚ್ಚ ಅಂತ ಪ್ರತಿಯೊಂದು ಬೆಲೆ ಜಾಸ್ತಿ ಆಗುತ್ತೆ. ಅಕ್ಕಿ, ಬೇಳೆ, ಆಹಾರ ಪದಾರ್ಥ, ಹಾಲು ಬೆಳೆ ಎಲ್ಲ ಬೆಲೆ ಜಾಸ್ತಿ ಆಗುತ್ತೆ. ಬೆಲೆ ಮಾಡಲೇಬೇಕಾಗುತ್ತೆ ಯಾರು ಬೆಳೆದವರು ಮತ್ತು ಕೊಳ್ಳೋರು, ಖರೀದಿಮಾರು, ಮಾರಾಟಗಾರರು. ಹಂಗಾಗಿದೆ ಈಗ ಸಾಗಾಣಿಕೆ ವೆಚ್ಚ ಅಂತ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಅಂತ ಹಾಕ್ಬಿಡ್ತಾರೆ. ಇದು ಗೊತ್ತಾಗಲ್ಲ. ನಿಧಾನಕ್ಕೆ ಒಂದು ವಾರದೊಳಗೆ ಎಲ್ಲ ಬೆಲೆ ಜಾಸ್ತಿ ಆಗುತ್ತೆ. ಅದು ಜಾಸ್ತಿ ಯಾಕೆ ಹಿಂಗೆ ಅಂತ ಹೇಳ, ಪೆಟ್ರೋಲ್ ಜಾಸ್ತಿ ಅಂತ ಹೇಳಲ್ಲ. ಇದ್ರ ಹೊಡೆತ ಹಂಗಿದೆ. ಹಿಂದೆ LK ಅಡ್ವಾಣಿಯವರು ಪ್ರತಿಪಕ್ಷ ನಾಯಕ ಇದ್ದಾಗ, ಲೋಕಸಭೆ ಪ್ರತಿಪಕ್ಷ ನಾಯಕ ಇದ್ದಾಗ, ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಗ ₹1 ಜಾಸ್ತಿ, ₹50 ಜಾಸ್ತಿ ಮಾಡಿದರೆ, ₹1 ಜಾಸ್ತಿ ಮಾಡಿದರೆ ಬೀದಿಗಳು ಹೋರಾಟ ಮಾಡ್ತಿದ್ರು. ಈಗ ಯಾವ ಹೋರಾಟ ಮಾಡ್ತಾರೆ? ಮೋದಿ ಸರ್ಕಾರ ಯಾರು ಹೋರಾಟ ಮಾಡ್ತಾರೆ? ಕಾಂಗ್ರೆಸ್ ಸರ್ಕಾರ ಅಂತ ಪ್ರತಿಪಕ್ಷಗಳೇ ಇಲ್ಲ. ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಇವ್ರಿಗೆ ಅಂತೇಳಿ ಬರೀ ಸಿದ್ದರಾಮಯ್ಯ ಇಲ್ಲಿ ಕರ್ನಾಟಕ ಹೇಳ್ಬಿಡ, ದೇಶದಿಂದ ಹೋರಾಟ ಮಾಡೋ ಶಕ್ತಿನೇ ಇಲ್ಲ. ಮಲ್ಲಿಕಂಕರಿಗೆ ಏನು ಮಾಡ್ತಾರೆ? ಪ್ರತಿಪಕ್ಷಗಳು ಸತ್ತೋಗಿದ್ದಾವೆ ದೇಶದಲ್ಲಿ, ಏನು ಮಾಡ್ತಿಲ್ಲ. ಆದರೆ ರಾಜ್ಯದ ಕಾರ್ಮಿಕ ಸಚಿವ ಸಂತೋಷ್ ಹೇಳಿದ್ದಾರೆ, ಕರೆಕ್ಟಾಗಿ ಹೇಳಿದ್ದಾರೆ, ನೀವು ಪೆಟ್ರೋಲ್ ಡೀಸೆಲ್ ಸಿಗ್ತಿಲ್ವಲ್ಲ, ಜಾಸ್ತಿ ಬೆಲೆ ದುಬಾರಿ ಬೆಲೆ, ಏನಂತ ದುಬಾರಿ ಇಲ್ಲ ಅಂತ. ಏಕೆ ರಷ್ಯನ್ ತರಿಸಿ ಭಾಳ ಕಮ್ಮಿ ರೇಟಿಗೆ ಕೊಡ್ತಾರೆ. ಅಮೇರಿಕಿಂದ ತರಿಸ್ಬೇಕು, ರಷ್ಯಿಂದ ತರಿಸಿ ಕಮ್ಮಿ ರೇಟಿಗೆ ಸಿಗುತ್ತೆ, ಭಾಳ ಅತ್ಯಂತ ಕಡಿಮೆ ರೇಟ್ ಸಿಗುತ್ತೆ. ಇರಾಕಿಂದ ಕಳಿಸಿ, ಇರಾಕು ರಷ್ಯಿಂದ ತೊಗೊಳ್ಳಿ, ಆಮದು ಮಾಡ್ಕೊಳ್ಳಿ, ಅಲ್ಲಿ ಅವಾಗ ಸ್ವಲ್ಪ ಬೆಲೆ ಕಮ್ಮಿ ರೇಟ್ ಸಿಗುತ್ತೆ. ನೀವು ಯಾಕೆ ಸ್ವಲ್ಪ ಹೇಳ್ತೀರಾ? ಇರಾನ್ ಮೂಲಕ ಬರೋದು ಅರ್ಬುಜಲ್ಸಲ್ಲಿ ಬಂದಾಗಿದೆ, ಅರ್ಬುಜಲ್ಸನ್ ಆಗಿಲ್ಲ ಅಂತ ಯಾಕೆ ಹೇಳ್ತೀರಾ ಮೋದಿ ಅಂತ? ಚೆನ್ನಾಗಿ ತೊಗೊಂಡಿದ್ದಾರೆ. ಜಗತ್ತಿನ ಅತ್ಯಂತ ಕಡಿಮೆ ರೇಟೇ ಸಿಗುತ್ತೆ ಪಚ್ಚತೆಲ್ಲ ರಷ್ಯಾದಿಂದ, ಮತ್ತು ಇರಾಕಲ್ಲೂ ಕಮ್ಮಿ ರೇಟ್. ಏನು ಮಾಡ್ತಾರೆ ಮೋದಿ? ಏನು ಮಾಡ್ತಾರೆ? ಜನ ಬುದ್ಧಿವಂತರಿದ್ದಾರೆ, ಹುಷಾರ್ ರಾಜಕಾರಣಿಗಳೇ ಭಾಳ. ಯಾರೇ ಪಕ್ಷ ಮಾಡಿದ್ರೆ ಬೈತೀನಿ. ಹಿಂದೆ ಎಲ್ಲ ಕಾಂಗ್ರೆಸ್ ಸರ್ಕಾರ ಹೋದಾಗ ಇವರು ಸರ್ಕಾರ ಜನ ಎಲ್ಲ ಪ್ರತಿಯೊಂದು ಬೆಲೆ, ಆಹಾರ ಬೆಲೆ, ಪ್ರತಿಯೊಂದು ಬೆಲೆ ಜಾಸ್ತಿ ಆಗುತ್ತೆ. ಸಾಗಾಣಿಕೆ ವೆಚ್ಚ ಹುಷಾರ್. ನಾಳೆಯಿಂದ ಜಾಸ್ತಿ ಆಗುತ್ತೆ. ನೋಡಿ